ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. HSTR, GPSTR, PSTR ಹಾಗೂ CET ಮತ್ತು TET ಈ ಪರೀಕ್ಷೆಗೆ ಉಪಯುಕ್ತವಾಗುವ ಶೈಕ್ಷಣಿಕ ಮನೋವಿಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್ ಈ ಬುಕ್ಕನ್ನು ಬರೆದಿದ್ದೇನೆ. ಅತಿ ಇಂಪಾರ್ಟೆಂಟ್ ಇರುವಂಥ ಈ ಕನ್ಸೆಪ್ಟ್ಗಳು ಈ ಬುಕ್ಕಲ್ಲಿ ಹೇಳಿದ ಪ್ರತಿಯೊಂದು ಕನ್ಸೆಪ್ಟನ್ನು ತಾವು ಓದಿ ಅದನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಹೋಗಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಾನು ಕೇವಲ ನನ್ನ ಬುಕ್ಕದಲ್ಲಿರುವ ಕನ್ಸೆಪ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳುತ್ತಿದ್ದೇನೆ. ಡೀಟೇಲ್ ಆಗಿ ಆಮೇಲೆ ಪ್ರತಿಯೊಂದು ಯೂನಿಟ್ ವೈಸ್ ನಾನು ಹೇಳುತ್ತೇನೆ. ಇವಾಗ ಜಸ್ಟ್ ಬುಕ್ದೊಳಗೆ ಏನಿದೆ ಅನ್ನೋದನ್ನ ಒಂದೊಂದು ಯೂನಿಟ್ದೊಳಗೆ ಒಂದು 5 ಕನ್ಸೆಪ್ಟನ್ನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಈಗ ಯೂನಿಟ್ ನಂಬರ್ 1 ಅಲ್ಲಿ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆಗಳು, ಸೈಕಾಲಜಿ ಎಂದರೇನು, ಸೈಕಾಲಜಿಯ ಅರ್ಥ, ಮೀನಿಂಗ್ ಮತ್ತು ಸೈಕಾಲಜಿಯ ಡೆಫಿನೇಷನ್ಸ್ಗಳ ಬಗ್ಗೆ ನೋಡೋಣ. ಮೊದಲನೇದು ಸೈಕಾಲಜಿ. ಇದಕ್ಕೆ ಕನ್ನಡದೊಳಗೆ ಮನೋವಿಜ್ಞಾನ ಎಂದು ಕರೆಯುತ್ತೇವೆ. ಮನೋವಿಜ್ಞಾನ ಎಂಬ ಪದವು ಪ್ರಾಚೀನ ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿದೆ. ಪರೀಕ್ಷೆ ಹಿಂಗೆ ಪ್ರಶ್ನೆ ಕೇಳ್ತಾರೆ, ಸೈಕಾಲಜಿ ಇದು ಯಾವ ಭಾಷೆಯಿಂದ ಬಂತು? ಗ್ರೀಕ್ ಭಾಷೆಯಿಂದ ಬಂತು. ಗ್ರೀಕ್ ಭಾಷೆಯ ಎಷ್ಟು ಪದಗಳಿಂದ ಬಂದಿದೆ? 2 ಪದಗಳಿಂದ. ನಾನು ಕೇವಲ ನನ್ನ ಬುಕ್ದೊಳಗೆ ಹಿಂಗೊಂದು ಕನ್ಸೆಪ್ಟ್ ಇದೆ, ಇಷ್ಟೆಲ್ಲ ಲೈನ್ ಕೂಡಿ ಒಂದು ಕನ್ಸೆಪ್ಟ್. ಇದರೊಳಗೆ ಬೇರೆ ಬೇರೆ ಆಂಗಲ್ದೊಳಗೆ ನೀವು ಪ್ರಶ್ನೆಗಳನ್ನ ತಯಾರು ಮಾಡಲು ಬರುತ್ತದೆ. ಇನ್ನು ಯಾವ 2 ಪದಗಳು? ಸೈಕಿ ಮತ್ತು ಲೋಗಿಯಾ, ಈ 2 ಪದಗಳಿಂದ ಸೈಕಾಲಜಿ ಪದ ಉತ್ಪತ್ತಿಯಾಗಿದೆ. ಸೈಕಿ ಎಂದರೆ ಉಸಿರು, ಜೀವ ಅಥವಾ ಆತ್ಮ. ಸೈಕಿ ಶಬ್ದದ ಉಸಿರು, ಜೀವ, ಆತ್ಮ. ಮತ್ತು ಲೋಗಿಯಾ ಶಬ್ದದ ಅರ್ಥ ಅಭ್ಯಾಸ ಮಾಡು, ಅಧ್ಯಯನ ಮಾಡು. ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಸೈಕಾಲಜಿ ಇದು ಯಾವ ಭಾಷೆಯಿಂದ ಬಂತು? ಗ್ರೀಕ್ ಭಾಷೆಯಿಂದ. ಗ್ರೀಕ್ ಭಾಷೆಯಿಂದ ಎಷ್ಟು ಪದಗಳಿಂದ ಬಂದಿದೆ? 2 ಪದಗಳಿಂದ. 2 ಪದಗಳು ಯಾವುವು? ಸೈಕಿ ಮತ್ತು ಲೋಗಿಯಾ. ಸೈಕಿ ಎಂದರೆ ಜೀವ, ಉಸಿರು, ಆತ್ಮ. ಲೋಗಿಯಾ ಎಂದರೆ ಅಧ್ಯಯನ. ಇನ್ನು ಈ 2 ಪದಗಳನ್ನು ಸೇರಿಸಿದಾಗ ಮೂಲತಃ ಆತ್ಮದ ಅಧ್ಯಯನ ಎಂಬ ಅರ್ಥ ಬರುತ್ತದೆ. ಸೈಕಾಲಜಿ ಈ ಪದದ ಮೂಲ ಅರ್ಥ ಏನು? ಆತ್ಮದ ಅಧ್ಯಯನ, ಸ್ಟಡಿ ಆಫ್ ಸೋಲ್. ಇನ್ನು ಕಾಲಕ್ರಮೇಣ, ಕಾಲ ಕಳೆದಂತೆ ಈ ಅರ್ಥವು ವಿಕಸನಗೊಂಡು ಇನ್ನು ವಿಕಸಿತವಾಗಿ ಇಂದಿನ ದಿನಗಳಲ್ಲಿ ಇವತ್ತು ಮಾನವ ಮನಸ್ಸು ಅಂದ್ರೆ ಮಾನವನ ಮನಸ್ಸು ಮತ್ತು ವರ್ತನೆಯ ವೈಜ್ಞಾನಿಕ ಅಧ್ಯಯನ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಹೇಗಿದೆ, ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ವರ್ತನೆ ಮಾಡುತ್ತಾನೆ, ಇದರ ಬಗ್ಗೆ ವೈಜ್ಞಾನಿಕ ರೀತಿಯಲ್ಲಿ ಅಭ್ಯಾಸ ಮಾಡುವ ಶಾಸ್ತ್ರಕ್ಕೆ ಸೈಕಾಲಜಿ ಎಂದು ಕರೆಯುತ್ತಾರೆ. ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಒಂದು ಕನ್ಸೆಪ್ಟ್ ಅದ ನೋಡ್ರಿ. ನನ್ನ ಬುಕ್ದೊಳಗೆ ಈ ರೀತಿ ಹಿಂಗೆ ಕನ್ಸೆಪ್ಟ್ಗಳನ್ನ ಕೊಟ್ಟಿದ್ದೇನೆ. ಇದಕ್ಕೆ ನಾನು ಏನು ಕರೆದೀನಿ? ಗೋಲ್ಡನ್ ಒನ್ ಲೈನರ್ ಕನ್ಸೆಪ್ಟ್. ಇಲ್ಲಿಂದ ಇದು ಒಂದೇ ಲೈನ್. ಇದರಲ್ಲಿ ನೀವು ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲಿ ಅರಿಸ್ಟಾಟಲರು ಸೈಕಾಲಜಿಯ ಬಗ್ಗೆ ಯಾವ ರೀತಿ ವ್ಯಾಖ್ಯಾನ ಹೇಳಿದ್ದಾರೆ? ಮನೋವಿಜ್ಞಾನವನ್ನು ಆತ್ಮದ ವಿಜ್ಞಾನ ಎಂದು ಹೇಳಿದ್ದಾರೆ. ಪ್ರಶ್ನೆ ಹಿಂಗೆ ಕೇಳ್ತಾರ್ರಿ, ಮನೋವಿಜ್ಞಾನಕ್ಕೆ ಆತ್ಮದ ವಿಜ್ಞಾನ ಎಂದು ಕರೆದ ವ್ಯಕ್ತಿ ಯಾರು? ಅರಿಸ್ಟಾಟಲ್. ಅಥವಾ ಅರಿಸ್ಟಾಟಲ್ ಇವರು ಸೈಕಾಲಜಿಯನ್ನು ಯಾವ ರೀತಿಯಲ್ಲಿ ವ್ಯಾಖ್ಯಾನ ಹೇಳಿದ್ದಾರೆ? ಆತ್ಮದ ವಿಜ್ಞಾನ. ಇನ್ನು ಮ್ಯಾಕ್ ಡೂಗಲ್ ಅನ್ನೋ ವ್ಯಕ್ತಿ ಮನೋವಿಜ್ಞಾನವನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ? ಮನೋವಿಜ್ಞಾನವನ್ನು ಮಾನವ ಮತ್ತು ಪ್ರಾಣಿಗಳ ವರ್ತನೆಯ ವಿಜ್ಞಾನ. ಒಬ್ಬ ವ್ಯಕ್ತಿ ಮತ್ತು ಪ್ರಾಣಿಗಳು ಹೇಗೆ ವರ್ತನೆ ಮಾಡುತ್ತವೆ ಇದರ ಬಗ್ಗೆ ಅಧ್ಯಯನಕ್ಕೆ ನಾವು ಸೈಕಾಲಜಿ ಎಂದು ಕರೆಯುತ್ತೇವೆ. ಹೀಗೆ ಹೇಳಿದಂಥ ವ್ಯಕ್ತಿ ಮ್ಯಾಕ್ ಡೂಗಲ್. ಇದು ಮ್ಯಾಚ್ ದ ಫಾಲೋವಿಂಗ್ ದೊಳಗರೆ ಕೇಳಬಹುದು, ಅಥವಾ ಈ ವ್ಯಾಖ್ಯಾನ ಹೇಳಿದಂಥ ವ್ಯಕ್ತಿ ಯಾರು ಕೇಳಬಹುದು, ಅಥವಾ ಮ್ಯಾಕ್ ಡೂಗಲ್ ಇವರು ಮನೋವಿಜ್ಞಾನದ ವ್ಯಾಖ್ಯಾನ ಯಾವ ಶಬ್ದಗಳಲ್ಲಿ ಹೇಳಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳಬಹುದು. ವಿಲಿಯಂ ಉಂಟ್ ಇವರು ಮನೋವಿಜ್ಞಾನವನ್ನು ಪ್ರಜ್ಞೆಯ ಚೇತನ ಅಂತೇಳಿ ಕರಿತೀವಿ. ಪ್ರಜ್ಞೆಯ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ. ಪ್ರಜ್ಞೆಯ ವಿಲಿಯಂ ಉಂಟ್.
ಒಂದು ಕಾನ್ಸೆಪ್ಟ್ ಅದ, ಇಂಡಿವಿಜುವಲ್ ಮನೋವಿಜ್ಞಾನ, ವೈಯಕ್ತಿಕ ಮನೋವಿಜ್ಞಾನ, ಇಂಡಿವಿಜುವಲ್ ಸೈಕಾಲಜಿ. ಇಂಡಿವಿಜುವಲ್ ಅಂದ್ರೆ ಇಂಡಿವಿಜುವಲ್ ಸೈಕಾಲಜಿ, ನನ್ನ ಸೈಕಾಲಜಿನೇ ಬೇರೆ, ಇನ್ನೊಬ್ಬ ವ್ಯಕ್ತಿಯ ಸೈಕಾಲಜಿ ಬೇರೆ, ಇನ್ನೊಬ್ಬ ವ್ಯಕ್ತಿಯ ಸೈಕಾಲಜಿ ಬೇರೆ, ಪ್ರತಿಯೊಬ್ಬ ವ್ಯಕ್ತಿಯ ಭಿನ್ನ ಭಿನ್ನವಾಗಿರುತ್ತದೆ. ವೈಯಕ್ತಿಕ ಮನೋವಿಜ್ಞಾನ ಈ ಪರಿಕಲ್ಪನೆಯನ್ನು ಹೇಳಿದ ವ್ಯಕ್ತಿ ಆಲ್ಫ್ರೆಡ್ ಅಡ್ಲರ್. ಆಲ್ಫ್ರೆಡ್ ಅಡ್ಲರ್. ಪ್ರಶ್ನೆ ಹಿಂಗೆ ಕೇಳ್ತಾರೆ, ಆಲ್ಫ್ರೆಡ್ ಅಡ್ಲರ್ ಅವರು ಯಾವ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ? ವೈಯಕ್ತಿಕ ಮನೋವಿಜ್ಞಾನ. ಅಥವಾ ವೈಯಕ್ತಿಕ ಮನೋವಿಜ್ಞಾನ ಹೇಳಿದಂಥ ವ್ಯಕ್ತಿ ಯಾರು? ಆಲ್ಫ್ರೆಡ್ ಅಡ್ಲರ್. ಈ ರೀತಿಯಾಗಿ ನಾನು ಈ ಒನ್ ಲೈನರ್, ಗೋಲ್ಡನ್ ಒನ್ ಲೈನರ್ ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ದಯವಿಟ್ಟು ಇದನ್ನು ತಾವು ಓದಿ ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಹೋಗಬೇಕು. ಧನ್ಯವಾದ. ಯಶಸ್ಸು ಕಟ್ಟಿಟ್ಟ ಬುತ್ತಿ.